ನೋಡಿ, ಆರೋಗ್ಯಕ್ಕೆ ಉತ್ತಮವಾದಂಥದ್ದು ಅಂದರೆ ಸಿರಿಧಾನ್ಯಗಳು. ಇದನ್ನು ಪ್ರಧಾನಿಗಳು ಕೂಡ ಸಿರಿಧಾನ್ಯ ತಗೊಳ್ಳಿ ಅಂತಂದರು. ಯಾಕೆ ಅಂದರೆ ಸಿರಿಧಾನ್ಯ ಕಾಸ್ಟ್ ಕಡಿಮೆ, ಆದರೆ ಅದರಲ್ಲಿ ಫೈಬರು ಆಲ್ಮೋಸ್ಟ್ 28% ಇರುತ್ತೆ. ಯಾವ ಆಹಾರದಲ್ಲಿ ಫೈಬರ್ ಕಂಟೆಂಟ್ ಇರುತ್ತಲ್ಲ ಅದು ಹಾರ್ಟ್ ಅಟ್ಯಾಕನ್ನು ಕಡಿಮೆ ಮಾಡುತ್ತೆ ಅಂತ ಗೊತ್ತಾಗಿದೆ. ಹಾಗಾಗಿ 3 ಹೊತ್ತು ಅನ್ನ ತಿನ್ನುವಂಥವ್ರಿಗೆ ಸರ್ವಜ್ಞನೇ ಹೇಳಿದ್ದಾನೆ, ಅಕ್ಕಿಯನ್ನು ಉಂಬುವನು ಹಕ್ಕಿಯಂತಾಗುವನು, ಇಕ್ಕುತ್ತಲಿರುವನು ರೊಕ್ಕವನ್ನು ವೈದ್ಯನಿಗೆ ಸರ್ವಜ್ಞ ಅಂತ ಅಂತಾರೆ. ಸೊ ಚಿತ್ರಾನ್ನ, ಮೊಸರನ್ನ, ಹುಳಿಯನ್ನ, ಸಾರನ್ನ ಅಂತಂದು ಯಾರು ಅನ್ನ ಅನ್ನ ಅಂತ ತಿಂತಾರಲ್ಲ, ಅದು ಅನ್ನಕ್ಕೆ ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಇದೆ. ಯಾರಿಗೆ ಡಯಾಬಿಟಿಸ್ ಇರುತ್ತೋ ಅವ್ರಿಗೆ ಶುಗರ್ ಜಾಸ್ತಿ ಆಗುತ್ತೆ. ಹಾಗಾಗಿ ಅದ್ರ ಬದಲು ಸಿರಿಧಾನ್ಯ ತಗೊಳ್ಳೋದು ಭಾಳ ಮುಖ್ಯ. ಇನ್ನು ಅದ್ರ ಜೊತೆಗೆ ತರಕಾರಿ ತಗೊಂಡ್ರೆ ಒಳ್ಳೆಯದು. ಅದರಲ್ಲೂ ಕೂಡ ಮೈಕ್ರೋಗ್ರೀನ್ಸ್ ಅಂತ ಮೊಳಕೆ ಬಂದಂಥದ್ದು ತಾನೇ ಸ್ಪ್ರೌಟಾಗಿ ಇಷ್ಟು ಪುಟಾಣಿ ಬೆಳೆದಿರುತ್ತೆ. ಅದರಲ್ಲಿ ತುಂಬ ನ್ಯೂಟ್ರಿಷನ್ ಇರುತ್ತೆ. ಹಾಗಾಗಿ ಮನೆಯಲ್ಲಿ ಸುತ್ತಲೂ ಮುತ್ತಲು ಅವರು ಮೆಂತೆ ಕಾಳನ್ನು ಹಾಕ್ಕೊಂಡು, ಕೊತ್ತಂಬರಿ ಬೀಜ ಹಾಕ್ಕೊಂಡು, ಇನ್ನೇನಾದರೂ ಹಾಕ್ಕೊಂಡು ಅದನ್ನ ಬೆಳೆದು ತಗೊಂಡಿದ್ದೇ ಆದರೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಇದರ ಜೊತೆಗೆ ಹಣ್ಣುಗಳನ್ನು ತಿಂದರೆ ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಅದು ಜಾಡುಮಾಲಿ ಥರ ನಮ್ಮ ರಕ್ತನಾಳದ ಒಳಗಡೆ ಪದರನ್ನು ಡ್ಯಾಮೇಜ್ ಮಾಡುವ ಆಕ್ಸಿಜನ್ ಫ್ರೀ ರ್ಯಾಡಿಕಲ್ಸ್ನ ಪೂರ್ತಿ ಒಬ್ಬ ಸ್ಕ್ಯಾವೆಂಜರ್ ಥರ, ಜಾಡುಮಾಲಿ ಥರ ಕ್ಲೀನ್ ಮಾಡಿ ರಕ್ತನಾಳಗಳನ್ನು ಶುಚಿ ಮಾಡುತ್ತೆ. ಹಾಗಾಗಿ ಯಾರು ಹಣ್ಣು ಹಂಪಲವನ್ನು, ಹಾಲನ್ನು ತಗೊಳ್ತಾರಲ್ಲ ಅವ್ರ ಆರೋಗ್ಯ ಭಾಳ ಚೆನ್ನಾಗಿರುತ್ತೆ. ಇಲ್ಲಿ ಇದು ಹಾರ್ಟ್ ಅಟ್ಯಾಕ್ ಅನ್ನೋದು ಹೆಣ್ಮಕ್ಳಲ್ಲಿ ಜಾಸ್ತಿ ಕಾಣುತ್ತಾ, ಗಂಡು ಮಕ್ಕಳಲ್ಲಿ ಜಾಸ್ತಿ ಕಾಣುತ್ತಾ? ಸಾಮಾನ್ಯವಾಗಿ ಗಂಡು ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಅಂತ ಮೊದಲಿಂದ ಗೊತ್ತಿದ್ದ ವಿಚಾರ. ಯಾಕಂದರೆ ಹೆಣ್ಣು ಮಕ್ಕಳಿಗೆ ಹಾರ್ಮೋನಲ್ ಪ್ರೊಟೆಕ್ಷನ್ ಇರುತ್ತೆ. ಈಸ್ಟ್ರೋಜನ್ನು, ಪ್ರೊಜೆಸ್ಟ್ರಾನು ಉತ್ಪತ್ತಿ ಆಗುವಂಥದ್ದು ನಮ್ಮ ಹೃದಯಕ್ಕೆ ಒಂದು ಪ್ರೊಟೆಕ್ಷನ್ ಕೊಡುತ್ತೆ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಋತುಚಕ್ರ ನಿಂತು ಮೆನೋಪಾಸ್ ಆಗೋವರೆಗೂ ಹಾರ್ಟ್ ಅಟ್ಯಾಕು ಕಡಿಮೆ ಅಂತ ಇತ್ತು. ಆದರೆ ಈಗ ಪಾರ್ಟಿ ಮಾಡಿಕೊಂಡು ರಾತ್ರಿ ಮಲಗಿದವರು ಬೆಳಿಗ್ಗೆ ಏಳ್ತಾ ಇಲ್ಲ. ಇದು ಹೆಣ್ಮಕ್ಳಲ್ಲಿ ಕೂಡ. ಯಾಕೆ ಅಂತಂದರೆ ಹೆಣ್ಮಕ್ಳು ಕೂಡ ಗಂಡಸರ ಹಾಗೆ ಸ್ಮೋಕಿಂಗ್ ಮಾಡ್ತಾಯಿದ್ದಾರೆ, ಡ್ರಿಂಕಿಂಗ್ ಮಾಡ್ತಾಯಿದ್ದಾರೆ, ಡ್ರಗ್ಸ್ ತೊಗೊಳ್ತಾ ಇದ್ದಾರೆ. ಹೆಣ್ಣು ಮಕ್ಕಳಲ್ಲಿ ಒಬೆಸಿಟಿ ಜಾಸ್ತಿ ಆಗಿದೆ. ಆಮೇಲೆ ತಂದೆ ತಾಯಿಗಳಿಂದ ಆಸ್ತಿ ಬರುತ್ತೋ ಇಲ್ವೋ, ಕಾಯಿಲೆಗಳು ಮಾತ್ರ ಗ್ಯಾರಂಟಿ ಬಂದೇ ಬರುತ್ತೆ. ಹಾಗಾಗಿ ಅದೇನು ಭಗವಂತ ಕೊಟ್ಟಂಥ ಒಂದು ಹಾರ್ಮೋನಲ್ ಪ್ರೊಟೆಕ್ಷನನ್ನು ಅದು ಆಫ್ಸೆಟ್ ಮಾಡಿ, ಅದನ್ನು ನ್ಯೂಟ್ರಲೈಸ್ ಮಾಡಿ ಹೃದಯಾಘಾತ ಮಹಿಳೆಯರಲ್ಲಿ ಹೆಚ್ಚಾಗೋಕ್ಕೆ ಕಾರಣ ಹೆಣ್ಣು ಮಕ್ಕಳು ಕೂಡ ಪಾರ್ಟಿ ಮಾಡಿಕೊಂಡು, ಡ್ರಗ್ಸ್ ತಗೊಂಡು, ಮಜಾ ಮಾಡಿಕೊಂಡು ತಮ್ಮ ಬದುಕನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ.